ಶಾರಿಕ್ ಅನ್ನೋನ ಕೆಲಸ ಕೃತ್ಯ ಎಂಥದ್ದು ಅನ್ನೋದರ ಡೀಟೇಲ್ಸನ್ನು ಈಗಷ್ಟೇ ನೋಡಿದ್ರಿ ನೀವು. ಇನ್ನೊಂದು ಕಡೆಗೆ ಈತನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳಿದಾವೆ, ಹೇಳ್ತೀವಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ನಿವಾಸಿ ಮೊಹಮ್ಮದ್ ಶಾರಿಕ್ ಬಟ್ಟೆ ವ್ಯಾಪಾರಿ ಹಸೀಮ್ ಅನ್ನೋರ ಪುತ್ರ ಈತ. ಬಿಕಾಂ ಪದವೀಧರನಾಗಿ ಬಟ್ಟೆ ವ್ಯಾಪಾರವನ್ನು ಮಾಡಿಕೊಂಡಿರ್ತಾನೆ. ಐಎಸ್ಎಸ್ನಿಂದ ಪ್ರಭಾವಿತನಾಗಿ ಹ್ಯಾಂಡ್ಲರ್ ಸಂಪರ್ಕವನ್ನು ಮಾಡ್ತಾ ಇದ್ದ, ಅಂದರೆ ಹ್ಯಾಂಡ್ಲರ್ ಸಂಪರ್ಕಕ್ಕೆ ಬಂದಿದ್ದ ಅಂತ. ಒಂದು ಬಾಂಬ್ ಬ್ಲಾಸ್ಟ್ ನಡೆಯುತ್ತೆ ಅಂದರೆ ಅದಕ್ಕೆ ಹ್ಯಾಂಡ್ಲರ್ಸ್ ಇರ್ತಾರೆ. ಸೊ ಅವ್ರ ಸಂಪರ್ಕಕ್ಕೆ ಬಂದಿದ್ದ. 2020ರಲ್ಲಿ ಮಂಗಳೂರಿನಲ್ಲಿ ಗೋಡೆ ಬರಹವನ್ನು ಬರೆದು ಲಷ್ಕರ್ ಎ ತೊಯ್ಬಾ ಜಿಂದಾಬಾದ್, ನಮ್ಮನ್ನು ಕೆಣಕ್ಬೇಡಿ ಸಂಘಿಗಳೇ ಅಂತೆಲ್ಲ ಬರೆದಿರ್ತಾನೆ. ಆಮೇಲೆ ಇವನೇ ಅದು ಅನ್ನೋದು ಗೊತ್ತಾಗುತ್ತೆ, ಜೈಲಿಗೆ ಹಾಕ್ತಾರೆ. ಜೈಲಿಂದ ಆಚೆ ಬಂದ ಮೇಲೂ ವಿಧ್ವಂಸಕ ಕೃತ್ಯವನ್ನು ಮಾಡ್ತಾನೆ ಅನ್ನೋದೇ ಆಘಾತಕಾರಿ. ಅಂದರೆ ಮತದ ಅಫೀಮು, ಮತಾಂಧತೆ ಅನ್ನೋದು ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಭಯೋತ್ಪಾದಕ ಮಾಡಿಬಿಡುತ್ತೆ ಅನ್ನೋದಕ್ಕೆ ಮತ್ತೊಂದು ಕ್ಲಾಸಿಕ್ ಎಕ್ಸಾಂಪಲ್ ಇದು. ಇಲ್ಲ ಹಂಗಲ್ಲ, ಇವ್ರು ಹಂಗಲ್ಲ, ಅವ್ರು ಹಿಂಗಲ್ಲ ಅಲ್ಲ, ಮತದ ಅತಿಯಾದ ಅಮಲು ಎಂತೆಂಥವರನ್ನು ಕೂಡ ಬದುಕನ್ನು ಹಾಳು ಮಾಡುತ್ತೆ. ನೋಡಿ, ಇವನು ಒಬ್ಬ ಕೃತ್ಯ ಮಾಡ್ದ, ಬಟ್ ಇಡೀ ಫ್ಯಾಮಿಲಿಯನ್ನು ಟೆರರಿಸ್ಟ್ ಫ್ಯಾಮಿಲಿ ಅಂತ ಜನ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನು ಮಾಡಿದ ಕೆಲಸಕ್ಕೆ ಇವರ ತಂದೆ ಅದೇ ನೋವಲ್ಲಿ ಖಿನ್ನತೆಗೆ ಜಾರಿ ಇತ್ತೀಚೆಗಷ್ಟೇ ಸಾವನ್ನಪ್ಪಿದ್ದಾರೆ. ಆ ಸಾವಿನ ಸಂದರ್ಭದಲ್ಲೂ, ಸಾವಿನ ಮನೆಯಲ್ಲೂ ಕೂಡ ಇವನು ಕೃತ್ಯದ ಬಗ್ಗೆ ಜನ ಆಡ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಜನಕ್ಕೆ ಇಡೀ ಫ್ಯಾಮಿಲಿ ವಿಲನ್ ರೀತಿಯಲ್ಲಿ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಅಪರಾಧಿಗಳ ರೀತಿ ಇವನೊಬ್ಬ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿಯನ್ನು ನೋಡ್ತಾ ಇದ್ರು. ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಇವನು ಮಾಡಿದ ಕೃತ್ಯಕ್ಕೆ. ಈಗ ಈ ಊರಿನಲ್ಲೂ ಕೂಡ ಅಷ್ಟೇ, ಒಂದು ಕೆಟ್ಟ ಹೆಸರಲ್ವಾ. ಈಗ ಸಾಧನೆ ಮಾಡಿದವರು ಊರು ಅಂತ ಹೇಳಿದ್ರೆ ಓಕೆ, ಅವಾಗೊಂದು ಖುಷಿ ಇರುತ್ತೆ, ಹೆಮ್ಮೆ ಇರುತ್ತೆ. ಉಗ್ರ ಇದೇ ಊರಿನಲ್ಲಿದ್ದ ಅಂತ ಹೇಳೋದಕ್ಕೆ ಹೆಂಗಿರುತ್ತೆ. ಸೊ ಇಡೀ ಊರಿಗೆ ಇವತ್ತು ಏನು ಶಿಕ್ಷೆ ಆಗತ್ತೆ, ಇವನಿಗೆ ಗರಿಷ್ಠ ಶಿಕ್ಷೆ ಆಗಲಿ ಅಂತ ಕೇಳಿಕೊಳ್ಳುವಂತಹ ಸ್ಥಿತಿ. ದಾರಿ ತಪ್ತಾ ಇರುವ ಯುವಕರಿಗೆ ಅಟ್ಲೀಸ್ಟ್ ಈಗ ಪಾಠ ಆಗುತ್ತಾ ಈ ಪ್ರಕರಣ, ಅದನ್ನು ಕೂಡ ನಾವು ನೋಡಬೇಕಾಗತ್ತೆ.